ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡೆಯ. ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನಮ್ಮ ಕರ್ನಾಟಕ ವಾಹಿನಿ ವತಿಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು. ಸುದ್ದಿಯತ್ತ ಗಮನ ಹರಿಸೋಣ. ಮೊದಲಿಗೆ, ದೇಶದ ವಿವಿಧ ನಗರದಲ್ಲಿ ನಿನ್ನೆ ಚಂದ್ರನ ದರ್ಶನವಾಗಿರುವುದರಿಂದ ಇಂದು ರಂಜಾನ್ ಹಬ್ಬ ಆಚರಿಸಲಾಗುತ್ತಿದೆ. ತಿಂಗಳಿನಿಂದ ಉಪವಾಸವಿದ್ದ ಮುಸ್ಲಿಂ ಬಾಂಧವರು ಇಂದು ಉಪವಾಸಕ್ಕೆ ತೆರೆ ಎಳೆಯಲಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ಈದ್ ಉಲ್ ಫಿತರ್ ದಿನಾಂಕವನ್ನ ನಿರ್ಧರಿಸಲು ಸದರ್ ಮಜ್ಲಿಸ್ ಎ ಉಲಾಮಾ ಎ ಡೆಕ್ಕಾನ್ ಕೇಂದ್ರ ರುಯೆಟ್ ಇ ಇಲಾಲ್ ಸಮಿತಿ ತನ್ನ ಮಾಸಿಕ ಸಭೆ ನಡೆಸಿತ್ತು. ಶವ್ವಾಲ್ ತಿಂಗಳ ಚಂದ್ರನ ದರ್ಶನದ ಪರಿಶೀಲಿಸಿದ ಬಳಿಕ ಇಂದು ಭಾರತದಲ್ಲಿ ಈದ್ ಆಚರಿಸುವುದನ್ನ ಖಚಿತಪಡಿಸಿದರು. ಲಕ್ನೋ, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಇತರ ರಾಜ್ಯಗಳಿಂದ ಇದೇ ರೀತಿಯ ವರದಿಗಳು ನಿನ್ನೆ ಬಂದಿತ್ತು. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆ ಯತ್ನ ಪ್ರಕರಣ ತನಿಖೆಯನ್ನ ಕ್ಯಾತ್ಸಂದ್ರ ಪೊಲೀಸರು ಚುರುಕುಗೊಳಿಸಿದ್ದು, ಇದೀಗ 18 ನಿಮಿಷದ ಆಡಿಯೋ ವೈರಲ್ ಆಗಿದೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರ ಆರೋಪ ಮಾಡಿದ ಹಾಗೆ 18 ನಿಮಿಷಗಳ ಆಡಿಯೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಡಿಯೋದಲ್ಲಿ ಇಬ್ಬರ ಮಾತಿನ ಸಂಭಾಷಣೆ ಇದ್ದು, ಆ ಸಂಭಾಷಣೆಯ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಸಿಗಬೇಕಿದೆ. ಈಗಾಗಲೇ ರಾಜೇಂದ್ರ ಅವರ ಆರೋಪ ಮಾಡಿದ ಹಾಗೆ ರಾಕಿ ಮತ್ತು ಪುಷ್ಪ ಎಂಬ ಇಬ್ಬರ ಸಂಭಾಷಣೆ ಸೋಮು ಮತ್ತು ಭರತ್ ಮಾತುಕತೆನ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ತನ್ನ ಕೊಲೆಗೆ 70 ಲಕ್ಷ ರೂಪಾಯಿಗೆ ಸುಪಾರಿ ಕೊಡಲಾಗಿದೆ ಎಂದು ಆರೋಪಿಸಿ ತುಮಕೂರು ಎಸ್ಪಿಗೆ ದೂರು ನೀಡಿದ್ದರು. 18 ನಿಮಿಷಗಳ ಆಡಿಯೋ ಸಾಕ್ಷಿ ಸಹಿತ 2 ಪುಟಗಳ ದೂರು ನೀಡಿದ್ದರು. ರಾಜೇಂದ್ರ ಹತ್ಯೆಗೆ ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಇಂಚಿಂಚು ವಿವರಿಸಿರುವ ಮಹಿಳೆ. ಇದೇ ಮಹಿಳೆ ಆಡಿಯೋ ಆಧರಿಸಿ ದೂರು ದಾಖಲಿಸಿರೋ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಕಿ ಎನ್ನುವರ ನಡುವೆ ನಡೆದ ಸಂಭಾಷಣೆ ಆಡಿಯೋ ಪ್ರಕರಣ ಇದಾಗಿದೆ. A1 ಆರೋಪಿ ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ವಿವರವಾಗಿ ಮಹಿಳೆ ಪುಷ್ಪ 18 ನಿಮಿಷದ ಆಡಿಯೋದಲ್ಲಿ ವಿವರಣೆ ನೀಡಿದ್ದಾಳೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಿಸಲಾಗಿರುವ ಪುಷ್ಪ ರಾಜೇಂದ್ರ ಅವರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರುವುದಾಗಿ ಪುಷ್ಪಳ ಬಳಿ ಹೇಳಿಕೊಂಡಿದ್ದ ಸೋಮು. ಆ ಬಳಿಕ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಇಂಚಿಂಚು ಮಾಹಿತಿ ಕಲೆ ಹಾಕಿರುವ ಪುಷ್ಪ ಬಳಿಕ ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರ ಅವರಿಗೆ ತಿಳಿಸಲು ಪ್ಲಾನ್ ರೂಪಿಸಿದಳು. ರಾಜೇಂದ್ರಗೆ ವಿಚಾರ ಮುಟ್ಟಿಸಲು ರಾಕಿ ಎನ್ನುವ ಹುಡುಗನನ್ನ ಬಳಸಿಕೊಂಡಿದ್ದ ಪುಷ್ಪ ಕೊಲೆ ಸಂಚಿನ ಬಗ್ಗೆ ಹೇಳಿಕೊಂಡಿರುವುದನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ರಾಕಿ. ಬಳಿಕ ರಾಜೇಂದ್ರಗೆ ತಲುಪಿದ ಆ ವಿಡಿಯೋ ಕೇಳಿ ಶಾಕ್ ಆದ ರಾಜೇಂದ್ರ ಅವರು. ಆಡಿಯೋ ಕೇಳಿದ ಕೂಡಲೇ ಅಲರ್ಟ್ ಆದ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಆಡಿಯೋದಲ್ಲಿನ ಹತ್ಯೆ ಸಂಚಿನ ಬಗ್ಗೆ ತಿಳಿದು ಇದೀಗ ದೂರು ದಾಖಲಿಸಿದ್ದಾರೆ. ಇದೇ ಆಡಿಯೋ ಬೆನ್ನತ್ತಿ ತನಿಖೆ ನಡೆಸುತ್ತಿರುವ ಪೊಲೀಸರು ಆಡಿಯೋದಲ್ಲಿ ಆರೋಪಿ ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಹೆಸರು ಉಲ್ಲೇಖವಾಗಿದೆ. 5 ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಜಣ್ಣ ಮತ್ತು ರಾಜೇಂದ್ರ ಪ್ರಕರಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣ ತನಿಖೆಯ ಹಂತದಲ್ಲಿದ್ದು ಈ ಬಗ್ಗೆ ನಾನು ಯಾವುದೇ ಮಾಹಿತಿ ನೀಡುವುದಿಲ್ಲ, ಮಾತನಾಡುವುದಿಲ್ಲ ಎಂದಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಣ್ಣ ಮತ್ತು ರಾಜೇಂದ್ರ ಅವರ ಕೇಸ್ ತನಿಖೆಗೆ ತಂಡ ರಚಿಸಲಾಗಿದೆ. ತನಿಖೆ ನಡೆಯುತ್ತಿರುವ ಹಂತದಲ್ಲಿ ನಾನೇನು ಮಾತನಾಡುವುದಿಲ್ಲ. ತನಿಖೆಗೆ ನೇಮಿಸಿರುವ ತಂಡ ಅದನ್ನ ನೋಡಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂಥದ್ದು ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ತಮ್ಮ ಗಮನಕ್ಕೆ ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ನಾನೇನು ಹೇಳಕ್ಕೆ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ಅದು ವಂಶೀಕೃಷ್ಣ ಮಾಡ್ತಾರೆ.
ಮಾಡ್ತಾರೆ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ದಿನೇ ದಿನೇ ಸಾಕಷ್ಟು ಗೊಂದಲ ಆಗ್ತಾ ಇದೆ ಸರ್. ಗೊಂದಲ ಸ್ಟಾರ್ಟ್ ಆಗಿದೆ ನೋಡಿ, ಅನೌನ್ಸ್ ಮಾಡೋ ತನಕ ಗೊಂದಲ, ಅನೌನ್ಸ್ ಆದಮೇಲೆ ಅದೇ ಸರ್. ಯಾವಾಗ ಸರ್ ಅದು? ಇವತ್ತು ನಾಳೆಗೆ ಆಗುತ್ತೆ, ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇವತ್ತು ಅರೆಸ್ಟ್ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ, ಯಾವುದು ಮಾಹಿತಿ ಇಲ್ಲ ನನಗೆ. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಹೆಸರು ಇಡಬೇಕು ಎಂದು ತಂಗನಹಳ್ಳಿ ಬಸವಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಹಾಗೂ ಶಾಸಕ ಜ್ಯೋತಿ ಗಣೇಶ್ ಆಗ್ರಹಿಸಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಲು ಕೇಂದ್ರ ಸಚಿವ ವಿ ಸೋಮಣ್ಣ ಮನವಿ ಸಲ್ಲಿಸಿದರು. ಸರ್ಕಾರ ಮನವಿಗೆ ಪ್ರತಿಕ್ರಿಯೆ ನೀಡಿಲ್ಲ. ನಾಳೆ ಶಿವಕುಮಾರ ಸ್ವಾಮೀಜಿ ಹುಟ್ಟುಹಬ್ಬವಾದ್ದರಿಂದ ನಾಳೆ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರಿಡುತ್ತೇವೆ ಎಂದು ಘೋಷಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕನ್ನಡ ಪರ ಸಂಘಟನೆಯ ಧನ್ಯಕುಮಾರ್ ಮಾತನಾಡಿ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಎಂದು ಸರ್ಕಾರವನ್ನ ಒತ್ತಾಯ ಮಾಡಿದರು. ಪರ ಸಂಘಟನೆಗಳೇ, ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿ ಎಲ್ಲ ಸದ್ಭಕ್ತರೇ, ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಮಾನ್ಯ ಸೋಮಣ್ಣ ಸಾಹೇಬರು ಕೇಂದ್ರದ ಮಂತ್ರಿ ಆದಮೇಲೆ ಮುಂಚೆ ಏನೊಂದು 17-18 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು ರೈಲ್ವೆ ಸ್ಟೇಷನ್ನ ಅಪ್ಗ್ರೇಡ್ ಮಾಡೋವಂಥದ್ದು. ಮಾನ್ಯ ಸೋಮಣ್ಣ ಸಾಹೇಬರು ಮಂತ್ರಿಗಳಾದಮೇಲೆ MP ಆಗಿ ಇದಕ್ಕೆ ಮೇಜರ್ ಅಪ್ಗ್ರೇಡ್ ಅಂತ ಮಾಡಿ ಸುಮಾರು 80 ಕೋಟಿಗಿಂತ ಹೆಚ್ಚಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸ್ಟೇಷನ್ಗೆ ನಡೆದಾಡು ದೇವರು ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ಮಾನ್ಯ ಸೋಮಣ್ಣ ಸಾಹೇಬರು ಡೆಲ್ಲಿಯಿಂದ ಅದನ್ನು ಮಾಡಿ ಕಳಿಸಿದ್ದಾರೆ. ಕರ್ನಾಟಕಕ್ಕೆ ಕಳಿಸಿರಿ ಇದುವರೆಗೂ ಕೂಡ ಇವರು ಅದ್ರ ಬಗ್ಗೆ ಏನು ಚಕಾರ ಎತ್ತಿಲ್ಲ ಅಂತೇಳಿ ಮೊನ್ನೆ ಸೋಮಣ್ಣ ಸಾಹೇಬ್ರೇ ಅದನ್ನು ಮೀಡಿಯಾಗೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಏನು ನಾಳೆ ಹುಟ್ಟುಹಬ್ಬ ಇದೆ ಪರಮ ಪೂಜ್ಯ ಸ್ವಾಮೀಜಿಯವ್ರದ್ದು, ಅದನ್ನು ಅನೌನ್ಸ್ ಮಾಡಲೇಬೇಕು ಅವತ್ತು ಅಂತೇಳಿ ಎಲ್ಲ ಒಂದು ಭಕ್ತರ ಇವತ್ತು ಬೇಡಿಕೆ ಒತ್ತಾಯ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಈ ದಿನ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ತಂಗನಹಳ್ಳಿ ಮಠದ ಬಸವಲಿಂಗ ಸ್ವಾಮೀಜಿಯವರ ಪಾದಗಳಿಗೂ ವಂದಿಸುತ್ತಾ ಎಲ್ಲ ಸಮಾಜದ ವರ್ಗದವರು ಇವತ್ತು ಬಂದಿದ್ದೀರಾ. ನಾಳೆ ಏನು 118ನೇ ವರ್ಷಕ್ಕೆ ಕಾಲಿಡ್ತಿರುವ ಪರಮ ಪೂಜ್ಯರ ಅಂದು ಏನು ಸರ್ಕಾರ ಡಾಕ್ಟರ್ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ತುಮಕೂರಿಗೆ. ಆಗಮಿಸಬೇಕಾದ್ರೆ ತುಮಕೂರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಯ ಹೆಸರನ್ನು ಇಡುವ ಮುಖಾಂತರ ಅವರು ವೇದಿಕೆಯಲ್ಲಿ ಅನೌನ್ಸ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಈಗಾಗಲೇ ರೈಲ್ವೆ ನಿಲ್ದಾಣಕ್ಕೆ ವಿ ಸೋಮಣ್ಣನವರು 100 ಕೋಟಿಯನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆಗೊಳಿಸಿದ್ದಾರೆ. ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ನವೀಕರಣವಾಗ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದವರು ಅವಲೇ ಇದನ್ನು ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾಕೆಂದರೆ 10,000 ದಿನಕ್ಕೆ ವಿದ್ಯೆಯನ್ನು ಕಲಿಸುವಂಥದ್ದು, ಅನ್ನವನ್ನು ದಾನವನ್ನು ಮಾಡುವಂಥದ್ದು, ವಸತಿಯನ್ನು 3 ಏಕಕಾಲದಲ್ಲಿ ಮಾಡುವಂಥದ್ದು ವಿಶ್ವದಲ್ಲಿ ಯಾವುದಾನ ಒಂದು ಮಠ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದರಿಂದ ಇವತ್ತು ಏನು ಶಿವಕುಮಾರ ಸ್ವಾಮಿಗಳು ನಾವಂತೂ ದೇವರಂತೂ ನೋಡಿಲ್ಲ, ನಾವು ನಿಜವಾದ ದೇವರಂತೂ ನೋಡಿದರೆ ಅದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವ್ರನ್ನ. ಅದನ್ನು ನಾಳೆನೇ ಕೂಡ ವೇದಿಕೆಯಲ್ಲಿ ಇಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಒತ್ತಾಯ. ಏಕೆಂದರೆ ಹಲವಾರು ಸಮಾಜಗಳು ಎಲ್ಲರೂ ಕೂಡ ಅವರವರ ಲೆಟ್ರೇಟಲ್ಲಿ ಈಗಾಗಲೇ ಡೆಲ್ಲಿಗೆ ಕಳಿಸಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಯವರು, ಎಲ್ಲ ಸಂಸ್ಥೆಯವರು ಯಾರೂ ಕೂಡ ಇದಕ್ಕೆ ಒಂದು ಕೂಪ್ತಿಕೆ ಇಲ್ದಲೇ ಶಿವಕುಮಾರ ಸ್ವಾಮಿಗಳು ಹೆಸರಿಕ್ಕಬೇಕು ಅನ್ನೋದು. ಯಾಕೆಂದರೆ ಶಿವಕುಮಾರ ಸ್ವಾಮಿಗಳು ಹೆಸರಿಕ್ಕಿದ್ರೆ ಅವ್ರ ಘನತೆಗೆಲ್ಲ ಇರೋದು, ಇಡೀ ರೈಲ್ವೆ ನಿಲ್ದಾಣ ಘನತೆಯೇ ಹೆಚ್ಚುತ್ತೆ. ಅದರಿಂದ ಇವತ್ತು ಕೂಡ ಅವರ ಒಂದು ನಾವೇನು ತುಮಕೂರಿನಲ್ಲಿ ನೆಲೆಸಿದ್ದೀವಿ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳಿಸ್ತಾ, ಅದೇ ರೀತಿ ಬಸವಲಿಂಗ ಸ್ವಾಮೀಜಿಯವರು ಕೂಡ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ನಾವು ನಮ್ಮ ತುಮಕೂರು ಅಂತೀವಿ, ನೀವು ನಮ್ಮ ಹೆಮ್ಮೆ ಹೇಳ್ರಿ. ನಾವು ನಮ್ಮ ಹೆಮ್ಮೆ ಹೇಳ್ತೀವಿ, ನಮ್ಮ ತುಮಕೂರು ಅಂತ ಹೇಳಿ. ನಮ್ಮ ತುಮಕೂರು ನಮ್ಮ ಹೆಮ್ಮೆ ನಮ್ಮ ತುಮಕೂರು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವೆಲ್ಲ ಸೇರೋದು ಏನಕ್ಕಪ್ಪ ಅಂತಂದರೆ ನಮ್ಮ ತುಮಕೂರಿನ ಹೆಮ್ಮೆಯನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳಲಿಕ್ಕೆ ಸ್ವಾಮೀಜಿಯವರ ಹೆಸರನ್ನು ರೈಲ್ವೆ ಸ್ಟೇಷನಿಗೆ ಇಡಲಿ. ಬಹುತೇಕ ನಮ್ಮ ತುಮಕೂರು ಜಿಲ್ಲೆ ಏನಿದೆ ಬಹುತೇಕ ಸಾಧು ಸಂತರ ಶಿವಯೋಗಿಗಳ ಮಹಾತ್ಮರ ನೆಲೆಬೀಡಿದು.
ನೀವುಗಳು ಈ ಕಡೆ ಗುಬ್ಬಿ ಕಡೆ ಬಂದರೆ ಗುಬ್ಬಿ ಚನ್ನಬಸಪ್ಪರನ್ನು ನೋಡ್ತೀರಾ, ಆ ಕಡೆ ಚಿಕ್ಕತೊಟ್ಲುಗರೆ ಹೋದರೆ ಅಟವಿ ಶಿವಗಳನ್ನು ನೋಡ್ತೀರಾ, ಈ ಕಡೆ ಯಡಿಯೂರಿಗೆ ಹೋದರೆ ಯಡಿಯೂರು ಶಿವಗಳನ್ನು ನೋಡ್ತೀರಾ. ಅದೇ ರೀತಿ ನಗರದಲ್ಲಿ ನಮ್ಮ ಶಿವಕುಮಾರ ಶಿವಯೋಗಿಗಳು ಮಹಾ ತಪಸ್ವಿಗಳು ಹಾಗೂ ನಡೆದಾಡೋ ದೇವರು ಅಂತಲೇ ಕರಿತೀವಿ. ಅಂಥವರ ಪುಣ್ಯಾತ್ಮರ ಹೆಸರನ್ನು ಇಡೋದ್ರ ಮೂಲಕ ಈ ರೈಲ್ವೆ ಸ್ಟೇಷನ್ಗೆ ಎಲ್ಲರಿಗೂ ಸಂತೋಷ ಸಿಗ್ತದೆ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ, ಯಾಕೆ ಇಡಬೇಕಪ್ಪ ಅಂತಂದರೆ ಇವತ್ತಿಗೂ ಕೂಡ ಅಂಥ ಮಹಾತ್ಮರು ಸ್ಮರಣೀಯರಾಗಿರಬೇಕು. ಅವರ ಹೆಸರನ್ನು ಸ್ಮರಣೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಎಷ್ಟೋ ಕರ್ಮಗಳು ಬಗೆಹರಿತದೆ ಅಂತಕ್ಕಂಥ ಮಾತನ್ನು ಇಂದಿನ ಪೂಜ್ಯರು ಹಿರಿಯರು ಹೇಳಿದ್ದಾರೆ. ಆ ರೀತಿಯಾಗಿ ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಗೆ ಕೊಟ್ಟಿದೆ, ರಾಜ್ಯ ಸರ್ಕಾರ ಇದನ್ನು ಕೊಡಲಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೆ. ಬಹುತೇಕ ತುಮಕೂರು ಜಿಲ್ಲೆಯಲ್ಲಿ 2 ದ್ವಿ ಸಚಿವರಿದ್ದಾರೆ. ಅವರು ಮನಸ್ಸು ಮಾಡಿದರೆ ಇದು ಯಾವಾಗೋ ಅನೌನ್ಸ್ ಆಗಬೇಕಾಗಿತ್ತು. ಬಹುತೇಕ ಅವರು ಕೂಡ ಇದನ್ನು ಗಮನದಲ್ಲಿ ತೆಗೆದುಕೊಂಡು ನಾಳೆಯ ಪೂಜ್ಯರ 118ನೇ ಜಯಂತಿ ಇರೋದ್ರಿಂದ ಅನೌನ್ಸ್ ಮಾಡಿದರೆ ಬಹುತೇಕ ತುಮಕೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಜನತೆ ಅವರ ಭಕ್ತಾದಿಗಳು ಸಂತೋಷ ಪಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ತುಮಕೂರು ಜಿಲ್ಲೆ ನಮ್ಮ ಜಿಲ್ಲೆ ಅಂತಕ್ಕಂಥ ಮಾತನ್ನೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಎಲ್ಲರಿಗೂ ಏನಪ್ಪ ಸಂತೋಷ ಅಂತಂದರೆ ನಾಳೆ ಅವ್ರ ಜಯಂತಿ ದಿನವೇ ಅವ್ರ ಹೆಸರನ್ನು ಅನೌನ್ಸ್ ಮಾಡಬೇಕು ಅಂತ ಇದೆಯೇನೋ, ಹಾಗೇ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾಳೆನೇ ಸಂತೋಷ ಸುದ್ದಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಪೂಜ್ಯರ ಜಯಂತಿಯನ್ನು ಆಚರಿಸೋಣ. ಅವರ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ, ನಮ್ಮ ಹೊರ ಊರುಗಳಿಗೆ, ಹೊರ ರಾಜ್ಯಗಳಿಗೆ ನೀವು ಹೋದಾಗ ತಲುಪಿಸುವಂಥ ವಿಚಾರಗಳನ್ನು ಮಾಡಿ ಅಂಥ ವ್ಯಕ್ತಿಗಳು ಮತ್ತೆ ಸಿಗೋದಿಲ್ಲ. ಏಕೆಂದರೆ ಸಾಧನೆ ಮಾಡ್ತಾ ಸಾರ್ವಜನಿಕ ಸೇವೆ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅದನ್ನು ನಮ್ಮ ಪೂಜ್ಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ, ನಿಮ್ಮ ಬದುಕಿನಲ್ಲಿ ಕೂಡ ಸಾರ್ವಜನಿಕ ಸಾಧನೆಯನ್ನು ಮಾಡ್ತಾ ಆಧ್ಯಾತ್ಮಿಕನ ಗಳಿಸೋದನ್ನು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಹಾಕಿಕೊಟ್ಟಿದ್ದಾರೆ. ಅಂಥವ್ರ ಹೆಸರನ್ನು ಇಡೋದ್ರ ಮೂಲಕವಾಗಿ ನಮಗೆಲ್ಲರಿಗೂ ಸಂತೋಷ ಸಿಗ್ತದೆ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಯುಗಾದಿ ಹಬ್ಬದ ದಿನ ಎಸ್ಪಿಟ್ ಅಡ್ಡೆಗಳ ಮೇಲೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು, ಕೊರಟಗೆರೆ ಹಲವು ಭಾಗಗಳಲ್ಲಿ ಎಸ್ಪಿಟ್ ಆಟ ಆಡುತ್ತಿದ್ದವರ ಮೇಲೆ ಕೇಸ್ ಬಿದ್ದಿದೆ. ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ಇದ್ದರೂ ಸಹ ಕೊರಟಗೆರೆಯ ಹಲವು ಕಡೆಗಳಲ್ಲಿ ಸಾರ್ವಜನಿಕರು ಎಸ್ಪಿಟ್ ಆಟಗಳಲ್ಲಿ ತೊಡಗಿದ್ದರು. ಖಚಿತ ಮಾಹಿತಿ ಮೇರೆಗೆ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ತಾಲೂಕಿನ 4 ಭಾಗಗಳಲ್ಲಿ ಎಸ್ಪಿಟ್ ಅಡ್ಡೆಗಳ ಮೇಲೆ ಪೊಲೀಸ್ ರೈಡ್ ಮಾಡಿದ್ದಾರೆ. ತಾಲೂಕಿನ ಚೇಲಗನಹಳ್ಳಿಯಲ್ಲಿ 8 ಜನ 6,640 ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ಕೋಡ್ಲಹಳ್ಳಿಯಲ್ಲಿ 6 ಜನ 5,820, ಸಿದ್ದಲಿಂಗಯ್ಯನಪಾಳ್ಯ 11 ಜನ 10,870, ದ್ಯಾಮಗಾಲಯ್ಯನಪಾಳ್ಯ 12 ಜನ 15,510 ರೂಪಾಯಿ ಹಣವನ್ನ ವಶಪಡಿಸಿಕೊಂಡು ಆರೋಪಿಗಳನ್ನ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅನುಮತಿ ಪಡೆದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇತನ್ ಜೊತೆ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ, ಪ್ರದೀಪ್, ಮೋಹನ್, ರವಿ, ದಯಾನಂದ್, ಮಲ್ಲೇಶ್ ಇತರರು ಉಪಸ್ಥಿತರಿದ್ದರು. ಈದ್ ಉಲ್ ಫಿತರ್ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಸಮಾಜದಲ್ಲಿ ಭರವಸೆ, ಸಾಮರಸ್ಯ ಮತ್ತು ದಯೆ ಮನೋಭಾವ ಹೆಚ್ಚಿಸಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದ್ದಾರೆ. ಈದ್ ಉಲ್ ಫಿತರ್ ಪವಿತ್ರ ರಂಜಾನ್ ತಿಂಗಳ ಅಂತ್ಯವನ್ನ ಸೂಚಿಸುವ ಹಬ್ಬವಾಗಿದೆ. ಈ ದಿನ ಜಗತ್ತಿನೆಲ್ಲೆಡೆ ಹಬ್ಬವನ್ನ ಮುಸ್ಲಿಮರು ಸಂಭ್ರಮದಿಂದ ಆಚರಿಸುತ್ತಾರೆ. ಪರಸ್ಪರ ಶುಭಾಶಯ ವಿನಿಮಯ ಸೇರಿದಂತೆ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ಎಂದು ಎಕ್ಸ್ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ದ್ರೌಪದಿ ಮುರ್ಮು ಭಾನುವಾರವೇ ಈದ್ ಉಲ್ ಫಿತರ್ಗೆ ಮುಸ್ಲಿಂ ನಾಗರಿಕರಿಗೆ ಶುಭಾಶಯ ಕೋರಿದ್ದಾರೆ. ಈದ್ ಸಹಾನುಭೂತಿ ಮತ್ತು ದಾನದ ಮನೋಭಾವವನ್ನ ಉತ್ತೇಜಿಸುವ ಸಂದರ್ಭವಾಗಿದೆ. ಈ ಹಬ್ಬವು ಎಲ್ಲರ ಜೀವನದಲ್ಲಿ ಶಾಂತಿ, ಪ್ರಗತಿ ಮತ್ತು ಸಂತೋಷವನ್ನ ತರಲಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆಯಾಗಲು ನಮಗೆ ಶಕ್ತಿ ನೀಡಲಿ. ಈದ್ ಉಲ್ ಫಿತರ್ನ ಶುಭ ಸಂದರ್ಭದಲ್ಲಿ ನಾನು ಭಾರತ ಮತ್ತು ವಿದೇಶಗಳಲ್ಲಿ ವಾಸಿಸುವ ಎಲ್ಲಾ ಭಾರತೀಯರಿಗೆ, ವಿಶೇಷವಾಗಿ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ನನ್ನ ಶುಭಾಶಯಗಳನ್ನ ಸಲ್ಲಿಸುತ್ತೇನೆ ಎಂದು ಮುರ್ಮು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.